ನಿನ್ನೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಅಮಾಯಕ ಒಬ್ಬ ರೈತ, ಬಿಜೆಪಿಯ ಕಾರ್ಯಕರ್ತ, ಸುಮಾರು 70 ವರ್ಷ ವಯಸ್ಸಾಗಿದೆ ಅವ್ರಿಗೆ. ಅಂತ ಒಬ್ಬ ರೈತನ ಮೇಲೆ, ಪ್ರಕಾಶ್ ಅನ್ನೋ ರೈತನ ಮೇಲೆ ಅವರು ಬಿಜೆಪಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮಾರು 40-50 ಜನ ಗೂಂಡಾಗಳು ಬಂದು ಹಲ್ಲೆ ಮಾಡಿದ್ದಾರೆ. ಯಾರು ಹಲ್ಲೆ ಮಾಡಿದಾನೆ ಅವನು ಈಗಾಗಲೇ ರೌಡಿ ಶೀಟ್ ಅಲ್ಲಿ ಇದ್ದಂತವನು ಮತ್ತು ಈಗಾಗಲೇ ಅವನು 2 ಕೊಲೆಗಳನ್ನ ಮಾಡಿದಂತವನು. ಇಂಥ ಒಂದು ಗ್ಯಾಂಗ್ ಕಟ್ಕೊಂಡು ಕಾಂಗ್ರೆಸ್ಸಿನ ದೊಡ್ಡ ಗೂಂಡಾ ಗ್ಯಾಂಗ್ ಬಂದು ಹಲ್ಲೆ ಮಾಡಿರೋದು ನಾನು ಖಂಡಿಸ್ತಾ ಇದ್ದೀನಿ. ಇದನ್ನ ಮೂಕ ಪ್ರೇಕ್ಷಕರಾಗಿ ಅಲ್ಲಿ ಪೊಲೀಸರ ಸಬ್ ಇನ್ಸ್ಪೆಕ್ಟರ್ ನೋಡ್ತಾ ಇದ್ದಾರೆ. ಮೂಕ ಪ್ರೇಕ್ಷಕರು ಏನ್ ಮಾಡಕ್ಕಾಗಿಲ್ಲ ಅವ್ರಿಗೆ. ಇವತ್ತು ಅವ್ರ ಮೇಲೆ ಹಾಕಿರುವಂತ ಕೇಸು, ಅವ್ರು ಅಡ್ಮಿಟ್ ಆಗಿದ್ದಾರೆ, ವಾಮಿಟ್ ಆಗಿದೆ, ಅವ್ರು ಹೊಡೆದ ತಕ್ಷಣ ವಾಮಿಟ್ ಆಗಿದೆ, ಸ್ಕ್ಯಾನ್ ಮಾಡಿದ್ದಾರೆ, ಹೆಡ್ ಇಂಜುರಿ ಆಗಿರ್ಬೋದು ಅಂತ ಸ್ಕ್ಯಾನ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಎದ್ದು ಓಡಾಡುವಂತ ಪರಿಸ್ಥಿತಿ ಇಲ್ಲ, ಒಂದು ದಿನ ಪೂರ್ತಿ ಅನ್ಕಾನ್ಶಿಯಸ್ ಆಗಿದ್ದಾರೆ. ಇಷ್ಟಿದ್ರು ಕೂಡ ಅವ್ರ ಮೇಲೆ ಹಾಕಿರೋದೆಲ್ಲ ಪೆಟ್ಟಿ ಕೇಸ್ ಹಾಕಿದ್ದಾರೆ. ಪೆಟ್ಟಿ ಕೇಸ್, ಬೇಲ್ ಸಿಗುವಂತ ಕೇಸ್. ಒಬ್ಬ ರೌಡಿ ಬಗ್ಗೆ ಈ ಪೊಲೀಸರು ಇಷ್ಟೊಂದು ಕನಿಕರವನ್ನ ಯಾಕೆ ತೋರಿಸ್ತಾ ಇದ್ದಾರೆ? ಒಬ್ಬ ರೌಡಿ, ಒಬ್ಬ ಕ್ರಿಮಿನಲ್, ಸಮಾಜ ಘಾತಕ ಅಂತವನ್ ಬಗ್ಗೆ ಅವನ್ಗೆ ಸಾಮಾನ್ಯ ಕೇಸ್ಗಳನ್ನ ಹಾಕಿ ಮತ್ತೆ ಇನ್ನೊಂದಷ್ಟು ಜನ ಹೊಡಿಲಿ ಅಂತನ, ಮರ್ಡರ್ ಮಾಡ್ಲಿ ಅಂತನ, ಹೆಂಗೋ ಅವನೊಬ್ಬ ಮರ್ಡರರ್, ಇನ್ನೊಂದಷ್ಟು ಮರ್ಡರ್ ಮಾಡ್ಲಿ ಅಂತ ಬಿಟ್ಟಿದ್ದಾರೆ ಇವರು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗೂಂಡಾಗಿರಿ ಜಾಸ್ತಿ ಆಗಿದೆ, ರೌಡಿಗಳ ಆರ್ಭಟ ಜಾಸ್ತಿ ಆಗಿದೆ, ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇವತ್ತು ಆನೆಕಲ್ಲಾಗಿರುವಂತ ಘಟನೆ, ಕೋಲಾರದಲ್ಲಾಗಿರುವಂತ ಘಟನೆ, ಕುಣಿಗಲ್ಲಲ್ಲಿ ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಹೊಡೆದಿದ್ದ ಒಂದು ಅವಮಾನವನ್ನ ತಾಳ್ಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಆಗಿದೆ. ಅಂದ್ರೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಅವರು ಸೋಲಿನ ಭಯದಿಂದ, ಸೋತೋಗ್ತೀರಿ, ನಮ್ಮ ಸರ್ಕಾರ ಹೊರಟೋಗುತ್ತೆ ಅನ್ನೋ ಭಯದಲ್ಲಿ ಈ ತರ ಗೂಂಡಾಗಳಿಗೆ ಕೈಗೆ ರಾಜ್ಯವನ್ನ, ಕಾನೂನು ಸುವ್ಯವಸ್ಥೆಯನ್ನ ಕೊಟ್ಬಿಟ್ಟು ಇವತ್ತು ಪೊಲೀಸರು ಏನು ಮಾಡದಂತ ಸ್ಥಿತಿಯಲ್ಲಿ ಒಂಥರ ಪೊಲೀಸರು ಕೈ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಕಡೆ ಫೋನ್ಗಳ ಮೇಲೆ ಫೋನ್ ಬರ್ತದೆ ಇವರಿಂದ, ಮೇಲಧಿಕಾರಿಗಳಿಗೆ. ಅವ್ರಿಗೆ ಈ ಕಾಂಗ್ರೆಸ್ಸಿನ ಪುಡಾರಿಗಳೆಲ್ಲ ಫೋನ್ ಹಾಕ್ತಾವ್ರೆ. ಅದರಿಂದ ಕಾನೂನನ್ನ ಬಿಟ್ಟುಬಿಟ್ಟು ಇವತ್ತು ರೌಡಿ ಬಗ್ಗೆ, ಅದು ಮರ್ಡರ್ ಮಾಡಿರೋ ರೌಡಿ ಬಗ್ಗೆ ಎಂತ ಸೆಕ್ಷನ್ಗಳು ಹಾಕಿದ್ದಾರೆ ಅಂದ್ರೆ, ಅದು ದಾರಿಗೆ ಓಡಾಡಿ ಯಾರನ್ನ ಸಣ್ಣ ಬೈದ್ರೆ ಏನ್ ಕ್ವಶನ್ ಹಾಕ್ತಾರೋ ಅಷ್ಟು ಹಾಕಿದ್ದಾರೆ. ಮತ್ತೆ ಇನ್ನೊಂದು ಆಘಾತಕಾರಿ ಸುದ್ದಿ ಅಂದ್ರೆ, ಪಾಪ ಇಲ್ಲಿ ಅಡ್ಮಿಟ್ ಆಗೋನು, ಅವನ ಮೇಲೆ ಒಂದು ಕೌಂಟರ್ ಕೇಸ್ ತಗೊಂಡಿದ್ದಾರೆ ಪೊಲೀಸ್, ಅಟ್ರಾಸಿಟಿ ಕೇಸ್. ಅರ್ಥ ಆಯ್ತಲ್ಲ ಈಗ ಎಷ್ಟು ಮೋಸ ಮಾಡ್ತಾ ಇದ್ದಾರೆ, ಎಷ್ಟು ಅಂತ ನೀಟಾಗಿ ಅರ್ಥ ಆಗ್ತದೆ. ಯಾರಾದ್ರೂ ಮಾಡ್ತಾರ ಕೌಂಟರ್ ಕೇಸ್? ಇಲ್ಲಿ ಬಂದು ಮಲಗಿದಾನ ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನ ಕೊಟ್ಟಿದ್ದೀರ. ನಾಚಿಕೆ ಆಗ್ಬೇಕು ಈ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ. ಮತ್ತೆ ಪೊಲೀಸ್ ಅಧಿಕಾರಿಗಳಿಗೂ ನಾನು ಕೇಳಿದೆ, ಪಾಪ ಅವರೆಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡವ್ರೆ. ಮೇಲೆಯಿಂದ ಏನ್ ಬರ್ತದೋ ಅದನ್ನ ಮಾಡುವಂತ ಸ್ಥಿತಿಗೆ ಕಾಂಗ್ರೆಸ್ಸಿನ ಚಿತಾವಣಿಯಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ. ಇದು ನಿಜಕ್ಕೂ ಇಡೀ ಕರ್ನಾಟಕವೇ ತಲೆ ತಗ್ಸುವಂತ ಘಟನೆ. ಈ ಚುನಾವಣೆಯಲ್ಲೇ ಹಿಂಗಾದ್ರೆ ಇನ್ನು ಉಳಿದಂತ 14 ಚುನಾವಣೆಗಳು ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ. ಇನ್ನೇನೇನು ದೊಂಬಿಯನ್ನ ಕಾಂಗ್ರೆಸ್ ಅವರು ಮಾಡ್ತಾರೆ. ಈಗಾಗಲೇ ಓಲೈಕೆ ಮಾಡುವಂತ ರಾಜಕಾರಣ ಮಾಡ್ತಾ ಇದ್ರು. ಮುಸ್ಲಿಮರ ಓಲೈಕೆ, ಅವ್ರಿಗೆ 10,000 ಕೋಟಿ 5,000 ಕೋಟಿ ದಾನ ಏನ್ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ನಡೀತಾ ಇದೆ. ಇದನ್ನ ಖಂಡಿಸ್ತೀನಿ. ಕೂಡಲೇ ಪೊಲೀಸರು 24 ಗಂಟೆ ಒಳಗಡೆ ಅವನ್ ಬಂಧಿಸ್ಬೇಕು. ಮತ್ತೆ ಆ ಸೆಕ್ಷನ್ ಹಾಕಿರೋದ್ನೆಲ್ಲ ಬದಲಾವಣೆ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಕೊಲೆಗಾರನಿಗೆ ಪೊಲೀಸವರೇ ಸಪೋರ್ಟ್ ಮಾಡಿದ್ರ ಅಂತ ನೇರವಾಗಿ ಅವ್ರ ಮೇಲೆ ನಾನು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದೆ. ಆ ಪರಿಸ್ಥಿತಿ ತರಬೇಡಿ. ನಾನು ನಮ್ಮ ಕಾರ್ಯಕರ್ತರಿಗೂ ಕರೆ ಕೊಡ್ತೀನಿ. ನಾನು 24 ಗಂಟೆಯಲ್ಲಿ ಅವನ್ನೇನ ಬಂಧಿಸಿಲ್ಲ ಅಂದ್ರೆ ನಾವು ಪ್ರತಿಭಟನೆಯನ್ನ ಆನೆಕಲ್ಲಲ್ಲಿ ನಮ್ಮ ಕಾರ್ಯಕರ್ತರು ದೊಡ್ಡ ರೀತಿಯಾದಂತ ಪ್ರತಿಭಟನೆಯನ್ನ, ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ. ನಿಮ್ಗೆ ಆಗ್ಬಾರ್ದು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ನು ಬಂಧಿಸಿ ಅವ್ನ ಜೈಲಿಗೆ ಕಳಿಸುವಂತ ಕೆಲಸ ಆಗ್ತದೆ. ಇಲ್ಲ ಅಂದ್ರೆ ನಾಳೆಯಿಂದನೇ ನಾವು ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಅವರು ಚುನಾವಣಾ ಪ್ರಚಾರ ನಾನು ಮಾಡ್ತಾ ಇದ್ದೆ ಅಷ್ಟೇ. ನಾನು ಹೇಳಿದೆ ಎಲೆಕ್ಷನ್ನು ಇನ್ನೇನಪ್ಪ ಮುಗ್ದೋಗ್ತೈತೆ, ಸಮಾಧಾನದಿಂದ ನಾವು ಚುನಾವಣೆ ಮುಗಿಸೋಣ,
ಯಾಕೆ ಇದು ಇನ್ನೇನು ಸ್ವಲ್ಪ ದಿನ ಅಂತ. ಅವ್ರಿಗೇನು ಅಂತಂದ್ರೆ ಅಲ್ಲಿ ಬರ್ತಾ ಇದ್ದಂಥ ವೋಟರ್ಸ್ ಎಜುಕೇಟೆಡ್ ವೋಟರ್ಸ್, ಫ್ಲಾಟ್ಗಳಲ್ಲಿರೋರು ಬರ್ತಾ ಇದ್ದಿದ್ದು. ಅವ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿಂದ ಈ ವೋಟನ್ನ ತಡೀಬೇಕು. ಇವರೆಲ್ಲ ಬಂದ್ರೆ ಬಿಜೆಪಿಗೆ ಮತ ಹಾಕ್ಬಿಡ್ತಾರೆ, ಗಲಾಟೆ ಮಾಡಿದ್ರೆ ಅವರೆಲ್ಲ ಓಡೋಗ್ಬಿಡ್ತಾರೆ ಅಂತೇಳಿ ಗಲಾಟೆ ಮಾಡಿಸಿದ್ರು ಅಂತ ಅವರು ಇವಾಗ ತಿಂದಿರೋರು ಹೇಳ್ತಾ ಇದ್ದಾರೆ. ಈಗ ಇನ್ನು ಅಬ್ಸರ್ವೇಷನ್ ಅಲ್ಲಿ ಇದೆ, ಇನ್ನು ಬ್ಲಡ್ ಕ್ಲಾಟಿಂಗ್ ಬಗ್ಗೆ ಇನ್ನು ಸ್ಕ್ಯಾನಿಂಗ್ ಬಂದಿದೆ. ಆದ್ರೆ ಇನ್ನೂ ಬ್ಲಡ್ ಇನ್ನೊಂದು ಅಂದ್ರೆ ಕೆಲವು ಸರಿ ಸ್ಲೋ ಬ್ಲಡ್ ಕ್ಲಾಟ್ ಆಗ್ತದೆ, ಅದನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಹೊಡೆದ ತಕ್ಷಣ ವಾಂತಿ ಆಗಿರೋದ್ರಿಂದ ಅದೊಂದು ಸ್ವಲ್ಪ ಸೀರಿಯಸ್ನೆಸ್ ಅಂತ ಇದ್ದಾರೆ. ಅವ್ರಿಗೆ ಸೊಂಟದಲ್ಲೂ ಏಟ್ ಬಿದ್ದಿದೆ, ಅದನ್ನು ಕೂಡ ಓಡಾಡಕ್ ಆಗ್ತಾ ಇಲ್ಲ. ಆ ಸ್ಪೈನಲ್ ಕಾರ್ಡ್ ದಲ್ಲಿನೂ ಒತ್ತಡ ಹಾಕಿ ಬಂದಿದೆ, ಹೊಡೆದಿರೋ ಏಟ್ಗೆ ಅವರು ಸ್ಪೈನಲ್ ಕಾರ್ಡ್ಗೂ ಇಂಜುರಿ ಆಗಿದೆ. ಆ ದೃಷ್ಟಿಯಿಂದ ಅಬ್ಸರ್ವೇಷನ್ ನಲ್ಲಿ ಇಟ್ಟಿದ್ದಾರೆ. ಬೇರೆ ಅವ್ರ ಹಾರ್ಟ್ ಪೇಷಂಟ್, ಅವ್ರಿಗೆ 2 ತಿಂಗಳಿಂದ ಹಾರ್ಟ್ ಆಪರೇಷನ್ ಕೂಡ ಆಗಿದೆ. ಈ ಎಲ್ಲಾ ದೃಷ್ಟಿಯಿಂದನೂ ಕೂಡ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದೇ ಈಗ ನೋಡಿ, ನೀವೇ ಸತ್ಯ ನೋಡಿ, ಹಂಗೇನ ಇದ್ರೆ ಫಸ್ಟ್ ಅವರೇ ಕಂಪ್ಲೇಂಟ್ ಕೊಡ್ಬೇಕಾಯ್ತಲ್ಲಪ್ಪ. ಈಗ ಜಾತಿ ನಿಂದನೆ ಆಗಿದ್ರೆ ಫಸ್ಟ್ ಅವರು ಇವ್ ಬಂದು ಅಡ್ಮಿಟ್ ಆದ್ಮೇಲೆ ಇವಾಗ ಕೊಡ್ತಾರೆ ಯಾರನ್ನ ಕಂಪ್ಲೇಂಟ್? ನೀವೇ ಹೇಳಿ, ಯಾರಾದ್ರೂ ಈ ಸಾಮಾನ್ಯ ಜ್ಞಾನ ಬೇಡವಾ? ಇವರು ಅಡ್ಮಿಟ್ ಆದ ತಕ್ಷಣನೇ ಕೊಟ್ಟಿದ್ದಾರೆ, ಅಡ್ಮಿಟ್ ಆಗಿಲ್ಲ ಅಂದ್ರೆ ಕೊಡ್ತಾ ಇಲ್ಲ. ಕೇಸ್ ಸ್ಟ್ರಾಂಗ್ ಆಗ್ತದೆ ಅಡ್ಮಿಟ್ ಆದ್ರೆ ಅಂತ ಹೇಳ್ಬಿಟ್ಟು ಈ ಕೌಂಟರ್ ಕೇಸ್ ಕೊಟ್ಟಿರುವಂತ. ಅಂದ್ರೆ ಕಾಂಪ್ರಮೈಸ್ ಬರ್ಲಿ, ನ್ಯಾಯ ಮಾಡ್ಬಿಡೋಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಅಂತ ಹೇಳಿ ಮಾಡಿರುವಂತ ಒಂದು ಸ್ಕೀಮ್ ಇದಷ್ಟೇ. ನಾವ್ ಇದಕ್ಕೆಲ್ಲ ಬಗ್ಗಲ್ಲ, ನಾವು ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.